ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ನಾಯಕರು ಧರ್ಮಸ್ಥಳದ ಬಗ್ಗೆ SIT ತನಿಖೆ ಆಗಿರೋದ್ರ ಬಗ್ಗೆ ನಡೀತಿರುವಂಥ ಷಡ್ಯಂತ್ರ ಬಗ್ಗೆ, ಆ ಕ್ಷೇತ್ರದ ಬಗ್ಗೆ ನಡೀತಿರುವಂಥ ಅಪಪ್ರಚಾರದ ಬಗ್ಗೆ ವಿಸ್ತಾರವಾಗಿ ಗಮನವನ್ನು ಔಸಲಿ ಸೆಳೆದಂಥ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ಕೊಟ್ಟಂಥ ಉತ್ತರ ನಾವೆಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದು. ನಾನು ಮತ್ತು ಇಲ್ಲಿರುವಂಥ ಕಾಂಗ್ರೆಸ್ ಅಥವಾ JDS ಮತ್ತೆ ಎಲ್ಲ ಪಕ್ಷದವರು ಆ ಕ್ಷೇತ್ರಕ್ಕೆ ನನಗೆ ಕಾಂಗ್ರೆಸ್ ಅವ್ರ ಬಗ್ಗೆ ಮತ್ತೆ ಇಲ್ಲಿ ಇರುವಂತ ಶಾಸಕರ ಬಗ್ಗೆ ಅಪಾರವಾದ ಗೌರವ ಇದೆ. ನಾನು ಇದ್ರ ಒಂದೇ ಪ್ರಶ್ನೆ ಕೇಳೋದು ಗೃಹ ಸಚಿವರಿಗೆ, ಇವತ್ತು ಸುಮಾರು ಇದು ಒಂದು 10 ವರ್ಷ 12 ವರ್ಷದಿಂದ ಸತತವಾಗಿ ಆ ಸೌಜನ್ಯ ಕೊಲೆಯಾದ ಸಂದರ್ಭದಲ್ಲಿ ಪ್ರಾರಂಭ ಆದಂಥ ಒಂದು ಘಟನೆ ಇಡೀ ಧರ್ಮಸ್ಥಳವನ್ನು 12 ವರ್ಷಗಳ ಕಾಲ ಜೀವಂತವಾಗಿ ಇಟ್ಕೊಂಡು ಆ ಕ್ಷೇತ್ರಕ್ಕೆ ಅಪಪ್ರಚಾರವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಬಂದಂಥ ಸಂದರ್ಭದಲ್ಲಿ SIT ತನಿಖೆಗೆ ಆದೇಶ ಮಾಡ್ತಾರೆ. ಇನ್ನೊಂದು ದಿನ ನಾನು ಮಾಡಲ್ಲ ಅಂತ ಹೇಳ್ತಾರೆ, ನೆಕ್ಸ್ಟ್ ಡೇ ಮಾಡ್ತಾರೆ. ಮಾಡಲಿ, ತನಿಖೆ ಆಗಬೇಕು ಅನ್ನೋದು ಎಲ್ಲರೂ ಇಲ್ಲಿರುವಂಥ ಹೌಸಲ್ಲಿರುವಂಥವ್ರು ಎಲ್ಲರೂ ಕೂಡ ಉದ್ದೇಶ. ತನಿಖೆ ಆಗಲಿ, ಅದು ಮುಕ್ತವಾಗಲಿ, ಅಪಪ್ರಚಾರದಿಂದ ಹೊರಗಡೆ ಬರಲಿ ಅಂತ. ಆದರೆ ತನಿಖೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ತಗೊಂಡಿರೋಂಥ ನಿರ್ಧಾರ ಸರಿ ಇರ್ಬೋದು, ಆದರೆ ಈ ಸರ್ಕಾರಕ್ಕೆ ಇವತ್ತು ಸರ್ಕಾರದಲ್ಲಿ ಇವತ್ತು ಎಷ್ಟು ಸೂಕ್ಷ್ಮ ಆಗಿದೆ ಅಂತೇಳಿ ಮಾನ್ಯ ಹೋಮ್ ಮಿನಿಸ್ಟರ್ ಹೇಳಿದ್ರು. ಆದರೆ ಆ ರಿಪೋರ್ಟ್ನ ಮಧ್ಯಂತರ ವರದಿಯನ್ನು ಕೊಡ್ತಾರೆ ಅಂತ ಅನ್ಕೊಂಡಿದ್ದು. ಅದನ್ನು ಏನಂತ ಹೇಳಿದ್ರು ಮಾನ್ಯ ಗೃಹ ಸಚಿವರು, ಅದು ಲ್ಯಾಟ್ರಲ್ ಸಾಯಿಲ್ಲು, ಅದು ಮೂಳೆನೇ ತಿಂದ್ಬಿಟ್ಟಿದೆ. ಎಲ್ಲಾದರೂ ಪ್ರಪಂಚದಲ್ಲಿ 20 ವರ್ಷ ಊತಿದ್ರು ಕೂಡ ಸ್ಕೆಲಿಟನ್ಗಳು ಸಿಗ್ತವೆ, ಆದರೆ ಮೂಳೆನೇ ಎಲ್ಲ ತಿಂದ್ಬಿಟ್ಟಿದೆ. ಮಣ್ಣನ್ನು ಪರೀಕ್ಷೆ ಮಾಡ್ತೀನಿ, ಜನಕ್ಕೆ ಏನು ಸಂದೇಶ ಹೋಗುತ್ತೆ ಇದರಲ್ಲಿ? ಅವ್ರೇನೋ ಅಧಿಕಾರಿಗಳು, ಪೊಲೀಸ್ ಆಫೀಸರ್ಸ್ಗಳು, ಅಲ್ಲಿ ಇರುವಂತ ಆಫೀಸರ್ಸ್ಗಳು ಬಹಳ ಬುದ್ಧಿವಂತರಿದ್ದಾರೆ. ಆದರೆ ಪೊಲೀಸ್ನವ್ರು ಇವತ್ತು ಸರ್ಕಾರದಲ್ಲಿ ಸಿಗಾಕೊಂಡ್ಬಿಟ್ಟು ಒಂದು ಸ್ಪಷ್ಟವಾಗಿ ಮತ್ತೆ ಪ್ರಾಮಾಣಿಕವಾಗಿ ಕೊಡುವಂಥದ್ದು ಆಗ್ಬೇಕಾಯ್ತು. ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳೋದು ಇಷ್ಟೇ, ಅಂತ ಆತ್ಮಸಾಕ್ಷಿ ಅನ್ನೋದು ಎಲ್ಲ ವ್ಯಕ್ತಿಗಳಿಗೂ ಇರುತ್ತೆ. ಈ ಘಟನೆಯಲ್ಲಿ ಹೋಮ್ ಮಿನಿಸ್ಟರ್ ಆತ್ಮಸಾಕ್ಷಿಯಾಗಿ ಹೇಳಬೇಕು. ಯಾಕೆಂದ್ರೆ ಈ ಘಟನೆಯಿಂದ ಇಡೀ ಧರ್ಮಸ್ಥಳಕ್ಕೆ ಇವತ್ತು SIT ತನಿಖೆ ಆದ್ಮೇಲೆ ಇಂಟರ್ನ್ಯಾಷನಲ್ ಮೀಡಿಯಾದವರು, ನ್ಯಾಷನಲ್ ಮೀಡಿಯಾದವರು ಎವ್ರಿ ಡೇ ಇದ್ರ ಬಗ್ಗೆ ಪ್ರಚಾರ ಮಾಡ್ತಿದ್ದಾರೆ. ಆಮೇಲೆ ಯಾರೋ ಒಬ್ಬ ವ್ಯಕ್ತಿ ಇವತ್ತು ಯಾವ ರೀತಿ ಷಡ್ಯಂತ್ರ ಆಗಿದೆ ಅಂದರೆ, ಯಾರೇ ಹೇಳಿದ್ರು ಈ ಕ್ಷೇತ್ರದ ವಿರುದ್ಧ ಯಾರೇ ಬಂದು ಹೇಳಿದ್ರು ದೂರು ಸ್ವೀಕರಿಸುವ ಓಪನ್ ಡೋರ್ ನೀತಿಯ ಹಿಂದೆ ಯಾವ ರಾಜಕೀಯ ಲಾಭದ ಯೋಜನೆ ಇದೆ, ಇದನ್ನ ಕ್ಲಾರಿಫೈ ಮಾಡಬೇಕು ಹೋಮ್ ಮಿನಿಸ್ಟರು. ದೂರು ನೀಡುವವರ ಪ್ರಾಮಾಣಿಕತೆ ಮತ್ತು ಹೇಳಿಕೆಯನ್ನು ಪ್ರಾಥಮಿಕವಾಗಿ ಪರಿಶೀಲನೆ ಮಾಡದೆ ಹೇಗೆ ಸ್ವೀಕರಿಸಿದ್ರು ಇವರು? ಎರಡನೇದು. ಇನ್ನೊಂದು ಮೂರನೇದು, ಮಾನ್ಯ ಸಭಾಧ್ಯಕ್ಷರೇ, ಧರ್ಮಸ್ಥಳದ ಭಕ್ತರ ಭಾವನೆಗಳಿಗೆ ಘಾಸಿ ಆಗದಂತೆ ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರ? ಯಾವುದೇ ಆಧಾರಗಳು ಇಲ್ಲದೇ ಇದ್ದರೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಕಪೋಲ ಕಲ್ಪಿತ ಸುದ್ದಿಯನ್ನು ಬಿತ್ತರಿಸುತ್ತಿರುವ ಷಡ್ಯಂತ್ರದ ಭಾಗವಲ್ಲವೇ? SIT ಜನರ ನಂಬಿಕೆಯನ್ನು ಉಳಿಸಲು ಮಧ್ಯಂತರ ವರದಿ ಇಲ್ಲಿವರೆಗೆ ಯಾಕೆ ಬಿಡುಗಡೆ ಮಾಡಲಿಲ್ಲ? ಮತ್ತೆ SIT ರಚಿಸಲು ಒತ್ತಡ ಹೇರಿದವರು ಪತ್ರಿಕೆಗಳನ್ನು ನಾವು ನೋಡಿದ್ದೇವೆ, ಎಡಪಂಥೀಯರ, ಕಮ್ಯುನಿಸ್ಟರ, ಜಿಹಾದಿಗಳ ಅಥವಾ ನಿಮ್ಮ ಸರ್ಕಾರದ ಒಳಗಿನ ಹಿಂದೂ ವಿರೋಧಿ ನಾಸ್ತಿಕರ? ಇದನ್ನು ಕೂಡ ಕ್ಲಾರಿಫೈ ಮಾಡಬೇಕು ಸರ್ಕಾರ. ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ಒಬ್ಬ ಮುಸ್ಲಿಂ ಯೂಟ್ಯೂಬರ್ ಜೊತೆಗೆ ಹಲವು ಹಿಂದೂ ವಿರೋಧಿ ಯೂಟ್ಯೂಬ್ಗಳು SIT ತನಿಖೆಯ ಕುರಿತು ನಿರಂತರವಾಗಿ ನಿಖರ ಮಾಹಿತಿ ನೀಡುವ ವಿಡಿಯೋಗಳ ಸತ್ಯಾಸತ್ಯತೆ ಏನು, ಇದನ್ನ ಕ್ಲಾರಿಫೈ ಮಾಡಬೇಕು ಹೋಮ್ ಮಿನಿಸ್ಟರ್. SIT ಯಾವುದೇ ಅಧಿಕೃತ ಮಾಹಿತಿ ನೀಡದೆ ಸುಳ್ಳು ಸುದ್ದಿ ಹರಡುತ್ತಿರುವವರ ಸೋ ಕಾಲ್ಡ್ ಯೂಟ್ಯೂಬರ್ಗಳ ಮೇಲೆ SIT ಏನು ಕ್ರಮ ತೆಗೆದುಕೊಂಡಿದೆ? ಮೂರನೇದು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ಸರ್ಕಾರ ಈ ಕೂಡಲೇ ನೂರಾರು ಆಸ್ತಿಕ ಬಂಧುಗಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರ ಮನದಲ್ಲಿರುವ ಮೇಲಿನ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡಬೇಕು. ಈ ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಸುಳ್ಳು ಹಾಗೂ ಗೌರವಕ್ಕೆ ಚ್ಯುತಿ ತರುವಂತಹ ಸುದ್ದಿ ಹರಡುತ್ತಿರುವ ಯೂಟ್ಯೂಬರ್ಗಳ ವಿರುದ್ಧ ಏನು ಕ್ರಮ ತೆಗೆದುಕೊಂಡಿದೆ? ಒಂದು ಚಿಕ್ಕ ಘಟನೆ ಹೇಳಿ ಮುಗಿಸ್ಬಿಡ್ತೇನೆ. ಮೊನ್ನೆ 13ನೇ ತಾರೀಕು ಮಾನ್ಯ ಸಭಾಧ್ಯಕ್ಷರೇ, ಒಬ್ಬ ಹಿಂದೂ ಜಾಗರಣಿಕ ವೇದಿಕೆಯವನು, ಇಲ್ಲಿ ನಮ್ಮ ಜಯಚಂದ್ರ ಇದ್ದಾರಲ್ಲ ಶಾಸಕರು, ಅವ್ರ ಬಗ್ಗೆ ಒಂದು ಪೋಸ್ಟ್ ಹಾಕ್ತಾನೆ. ಆ ಪೋಸ್ಟ್ ಹಾಕಿದ್ದು ಒಂದು ಅರ್ಧ ಗಂಟೆಗೆ ಅರೆಸ್ಟ್ ಮಾಡ್ತಾರೆ. ಯಾರು ಕಂಪ್ಲೇಂಟರ್? ಯಾರು ಕಂಪ್ಲೇಂಟರ್? ಬಂದು ದಫೇದಾರ್. ಅಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಅವರೇ ದಫೇದಾರೇ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡ್ತಾರೆ, ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ. ನಾನು ಹೋಮ್ ಮಿನಿಸ್ಟರು ಸಮರ್ಪಕವಾಗಿದ್ದಾರೆ, ಅವರ ಅಂತರ್ಸಾಕ್ಷಿ ಆತ್ಮಸಾಕ್ಷಿಯನ್ನು ಹಿಡ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಕೂಡಲೇ ಇದಕ್ಕೆ ಮುಕ್ತಿ ಆಡಬೇಕು. ಇದನ್ನು ತಿಂಗಳಗಟ್ಟಲೆ ತನಿಖೆ ಮಾಡ್ತೀನಿ, ನಾನು ಎನ್ಕ್ವೈರಿ ಮಾಡ್ತೀನಿ, ಇದೆಲ್ಲ ಬಿಟ್ಟು ಈಗ ಗೊತ್ತಾಗಿದೆ
ಸತ್ಯಾಸತ್ಯತೆ ಗೊತ್ತಾಗಿದೆ. ಇದನ್ನ ಅಂತ್ಯ ಆಡಬೇಕು ಇನ್ನೊಂದು ತಿಂಗಳೊಳಗಡೆ ಅಂತೇಳಿ ನಮ್ಮ ಮನವಿ. ಮತ್ತೆ ಆ ಯೂಟ್ಯೂಬರ್ಗಳನ್ನ ಬಂಧಿಸಬೇಕು, ಇದು ನಮ್ಮ ಆಗ್ರಹ. ಸಭಾಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.